ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರಿನ ಪೈಪ್ಲೈನ್ ಕಾಮಗಾರಿಯನ್ನ ವಿರೋಧಿಸಿ ಶುಕ್ರವಾರ ಕರ್ವೆ ನಾರಾಯಣಗೌಡ ಬಣಾರ್ ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟ ನಡೆಸಲಾಗುವುದು ಎಂದು ಕರ್ವೆ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಸರ್ಕಾರದ ಗಮನಕ್ಕೆ ತಂದು ಬೆಳಗಾವಿ ಜನರ ವಿರೋಧ ಇದೆ. ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಕೊಂಡೊಯ್ಯುವ ಕಾಮಗಾರಿಗೆ ವಿರೋಧ ಇದೆ. ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗುವುದು ಎಂದರು. ಈಗಾಗಲೇ ನಮ್ಮೆಲ್ಲ ರಾಜ್ಯದ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದಾರೆ. ಆದರೆ ತಾವು ಕೂಡ ಸುಮಾರು ದಿವಸದಿಂದ ಮಾಧ್ಯಮ ಮಿತ್ರರು ಈ ಬೆಳವಣಿಗೆಗಳನ್ನು ನೋಡ್ತಾ ಇರ್ಬೋದು. ಏನು ಹಿಡಕಲ್ಲ ಜಲಾಶಯದಿಂದ ಹಿಂದೆ ಕೂಡ ಅನಧಿಕೃತವಾಗಿ ಅದಕ್ಕೆ ಅನುಮತಿಯನ್ನು ಪಡೆದೇ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಎಷ್ಟೋ ಕಡೆ ಪೈಪ್ಲೈನ್ಗಳನ್ನು ಹಾಕಿದ್ರು. ಅದನ್ನು ಬೆಳಗಾವಿಯ ಎಲ್ಲ ಸಂಘ ಸಂಸ್ಥೆಗಳು ಒಕ್ಕಟ್ಟಿನಿಂದ ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂಥ ಒಂದು ವೇಕ್ಯದ ಅಡಿಯಲ್ಲಿ ನಾವೆಲ್ಲ ಕೂಡ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ಬಂದ್ ಮಾಡಿಸುವಂಥ ಕೆಲಸ ಮಾಡಿದ್ವಿ. ಆದ್ರೆ ಈಗ ಮತ್ತೆ ಜಲಸಂಪನ್ಮೂಲ ಇಲಾಖೆಯಿಂದ ಅಧಿಕೃತವಾದಂಥ ಆದೇಶವನ್ನು ತಗೊಂಡು ಅದನ್ನು ಮತ್ತೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿದಾರಂದರೆ ಇದು ಯಾವ ಈ ಜಿಲ್ಲೆಯ ಇಷ್ಟು ಜನರ ವಿರೋಧದ ಮಧ್ಯೆಯೂ ಕೂಡ ಕಾಮಗಾರಿ ಪ್ರಾರಂಭಿಸ್ತಾ ಅಂದರೆ ಯಾವ ಕಾಣದ ಕೈಗಳು ಇದರೊಳಗೆ ಕೆಲಸ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ನಮಗೆ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಏನು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆನೋ ಏನೋ ಗೊತ್ತಾಗ್ತಾ ಇಲ್ಲ. ಪ್ರತಿ ಸಲ ನಮಗೆ ಜಿಲ್ಲೆಗೆ ಬಂದಿರುವಂಥ ಕಚೇರಿಗಳಾಗಿರ್ಬೋದು, ITBT ಕಂಪ್ನಿಗಳಾಗಿರ್ಬೋದು, ಎಲ್ಲರೂ ಕೂಡ ಹುಬ್ಬಳ್ಳಿ ಧಾರವಾಡದವರು ಅವರು ಕೇಂದ್ರದೊಳಗೆ ಅವ್ರದ್ದು ಒಂದು ಸ್ವಲ್ಪ ಪ್ರಭಾವ ಇರೋದ್ರಿಂದ ಅವರು ತಮ್ಮ ಜಿಲ್ಲೆಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಸಾಕಷ್ಟು ಸರ್ಕಾರಿ ಕಚೇರಿಗಳೂ ಹಂಗಾದು, ಕೇಂದ್ರದ ಆದ್ಯಂತ ಕಚೇರಿಗಳೂ ಹಂಗಾದು, ಆಮೇಲೆ ITBT ಕಂಪ್ನಿಗಳೂ ಹಂಗಾದು. ಭಾಳಷ್ಟು ಏರ್ಪೋರ್ಟ್ ವಿಚಾರದಾಗೂ ಕೂಡ ಹುಬ್ಬಳ್ಳಿ ಧಾರವಾಡ ಅಲ್ಲಿಯ ಜನಪ್ರತಿನಿಧಿಗಳು ತಾವೆಲ್ಲ ಒಗ್ಗಟ್ಟು ಸೇರಿ ಬೆಳಗಾವಿಗೆ ಬಂದಿರುವಂಥ ಸ್ಕೀಮ್ಗಳನ್ನು ತಾವು ತಗೊಂಡೋದ್ರು. ಆದ್ರೆ ಈಗ ನಾವು ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ನಮ್ಮ ಮಲಪ್ರಭಾ ನದಿಯ ನವಿಲ್ ತೀರ್ಥ ಡ್ಯಾಮ್ನಿಂದ ಪ್ರತಿ ವರ್ಷವೂ ಏನು 3.5 TMC ಕುಡಿಯುವ ನೀರಿನ ಸಂಬಂಧಪಟ್ಟಂಗೆ, 2.5 TMC ರೈತರ 3 TMC ರೈತರ ಸಂಬಂಧಪಟ್ಟಂಗೆ ಮತ್ತು 2.5 TMC ಇನ್ನಿತರ ನೀರಾವರಿ ಯೋಜನೆಗಳಿಗೆ ನವಿಲ್ ತೀರ್ಥ ನೀರಿನಿಂದ ಒಯ್ತಾ ಇದ್ದಾರೆ. ಅದಕ್ಕೆ ನಾವು ಯಾವುದೂ ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ. ಅದು ಸುಮಾರು ವರ್ಷದಿಂದ ಅದನ್ನು ತೊಗೊಂಡು ಮಾಡ್ತಾ ಇದ್ದಾರೆ. ಆದರೆ ಈಗ ಹಿಡಕಲ್ ಜಲಾಶಯ ಬಾಗಲಕೋಟೆ, ಬೆಳಗಾವಿ 2 ಜಿಲ್ಲೆಗೆ ಕೂಡ ಅನುಕೂಲ ಆಗುವಂಥ ಜಲಾಶಯ, ವಿಶೇಷವಾಗಿ ಬೆಳಗಾವಿಯ ಜಿಲ್ಲೆಯ ಹೃದಯ ಭಾಗದಲ್ಲಿರುವಂಥ ಈ ಹಿಡಕಲ್ ಜಲಾಶಯ ಇದು ಮುಂದಿನ ಬಾಗಲಕೋಟೆವರೆಗೂ ಅಲ್ಲಿ ಹೋಗಿ ಅಲ್ಲಿ ಕೂಡ ರೈತರಿಗೆ ಮತ್ತು ಅಲ್ಲಿ ಕೂಡ ಸಾಕಷ್ಟು ಕುಡಿಯೋ ನೀರಿನಗೋಸ್ಕರ ಅಲ್ಲಿ ಜಿಲ್ಲೆಯ ಜನರಿಗೂ ಕೂಡ ಅನುಕೂಲ ಆಗತೈತಿ. ಹಾಗಾಗಿ ಬಾಗಲಕೋಟೆ, ನಾನು ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಬಾಗಲಕೋಟೆ ಎಲ್ಲ ಸಂಘ ಸಂಸ್ಥೆ ಅಲ್ಲಿಯ ಬಾಗಲಕೋಟೆ ಜನತೆಯನ್ನು ನಾನು ವಿನಂತಿ ಮಾಡ್ಕೋತೀನಿ, ಅವರು ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ಅದ್ರ ಜೊತೆ ಏನು ಜಲಾಶಯದೊಳಗೆ ಇಂತಿಷ್ಟಂಥೇಳಿ ಕೈಗಾರಿಕಾ ಪ್ರದೇಶಕ್ಕೆ ಇಷ್ಟು TMC ನೀರನ್ನು ಕೊಡಬೇಕಂತೇಳಿ ಏನೋ ಒಂದು ಇದಿರ್ತದೆ. ಹಾಗಾಗಿ ಬೆಳಗಾವಿಯಲ್ಲಿ 5 ಘಟಕಗಳದಾವ. ಹೊನಗ ಕೈಗಾರಿಕಾ ಆಗಿರ್ಬೋದು, ಕನಗಲ ಕೈಗಾರಿಕಾ ಆಗಿರ್ಬೋದು, ಉದ್ಯಮ ಆಗಿರ್ಬೋದು, ಆಟೋನಗರ್ ಆಗಿರ್ಬೋದು, ಕಿತ್ತೂರು ಆಗಿರ್ಬೋದು, ಭಾಳಷ್ಟು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಪ್ರದೇಶಗಳದಾವ. ಆ ಪ್ರದೇಶಗಳಿಗೆ ನೀವು ನೀರಾವರಿ ಸೌಲಭ್ಯಗಳನ್ನು ನೀವು ಇನ್ನೂ ಜಾಸ್ತಿ ಮಾಡಿದ್ರೆ, ಈಗ ಕೊಡ್ತಾ ಇರ್ಬೋದಾದ್ರೆ ಇನ್ನೂ ಜಾಸ್ತಿ ಮಾಡಿದ್ರೆ ದೊಡ್ಡ ಮಟ್ಟದ ಕೈಗಾರಿಕಾ ಪ್ರದೇಶಗಳು ಅಂಥ ಭಾಗಗಳ ಬರೋಕ್ಕೆ ಭಾಳಷ್ಟು ಅನುಕೂಲ ಆಗ್ತವೆ. ಅದರಿಂದ ಸಾಕಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ದೊರೆಯುವಂಥ ಅವಕಾಶ ಸಿಗ್ತದೆ. ಅದ್ರ ಜೊತೆ ಇದು ಕದ್ದು ಮುಚ್ಚಿ ಯೋಜನೆ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ನಮಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ಕರ್ವೆ ರಾಜ್ಯ ಸಂಚಾಲಕ ಸುರೇಶ್ ಗವನ್ನವರ್ ಮಾತನಾಡಿ, ಬೆಳಗಾವಿ ಜನರ ಜೀವನಾಡಿ ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರಿನ ಪೈಪ್ಲೈನ್ ಕಾಮಗಾರಿಗೆ ನಮ್ಮ ವಿರೋಧ ಇದೆ. ನಮ್ಮ ಬೆಳಗಾವಿ ಜಿಲ್ಲೆಯವರು ಕೈಗಾರಿಕಾ ಕಂಪನಿಗಳಿದ್ದಾವೆ, ಇಲ್ಲಿಯೇ ನೀರಿನ ಅಭಾವ ಇದೆ. ಅದರ ಹೊರತಾಗಿಯೂ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಪೈಪ್ಲೈನ್ ಕಾಮಗಾರಿ ಮಾಡ್ತಾ ಇರುವುದು ಸರಿಯಲ್ಲ. ಇಲ್ಲಿನ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತರದೆ ಕೆಲಸ ಮಾಡ್ತಾ ಇರೋದು ದುರ್ದೈವದ ಸಂಗತಿ ಎಂದರು. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ನೀರಿನ ಅಭಾವ ಇರುವುದರಿಂದ ಇವತ್ತು ರೈತರ ಹೊಲಗಳಿಗೆ ನೀರನ್ನು ಉಣಿಸೋದಾಗಿರ್ಬೋದು, ನಮ್ಮ ಬೆಳಗಾವಿ ನಗರದ
ಸುತ್ತಮುತ್ತಲಿರುವಂಥ ಹಳ್ಳಿ ಜನರಿಗೆ ಕುಡಿಯುವ ನೀರು ಒದಗಿಸುವುದಾಗಿರ್ಬೋದು, ನಮ್ಮ ಬೆಳಗಾವಿಯ ಜಿಲ್ಲೆಯಲ್ಲಿರುವಂಥ ಕೈಗಾರಿಕೆಗಳಿಗೆ ನೀರನ್ನು ಕೊಡಬೇಕಾಗಿರುವಂಥದ್ದು, ಇವು ಹಲವಾರು ಯೋಜನೆಗಳು ನಮ್ಮ ಬೆಳಗಾವಿಯಲ್ಲಿ ಇದ್ದಾವೆ. ನಮ್ಮ ಬೆಳಗಾವಿಗೆ ನೀರು ಬೇಕಾಗಿರುವಂಥದ್ದನ್ನು ಇವರು ಧಾರವಾಡಕ್ಕೆ ಒಯ್ದು ಎಷ್ಟು ಸರಿಯೋ ತಪ್ಪವೋ ಇಲ್ಲಿ ಯಾವುದೇ ರೀತಿ ಜಿಲ್ಲಾ ಆಡಳಿತಕ್ಕೆ ಗೊತ್ತಿಲ್ಲದೆ, ನಮ್ಮ ಜಿಲ್ಲಾ ಉಸ್ತುವಾರಿಗಳಿರ್ಬೋದು, ಜಿಲ್ಲಾ ರಾಜಕಾರಣಿಗಳಿಗೆ ಗೊತ್ತಿಲ್ಲದೆ ಸರ್ಕಾರ ನೀರಾವರಿ ಇಲಾಖೆ ಈ ಧಾರವಾಡಕ್ಕನ್ನು ನೀರು ಒಯ್ದು ಕೂಡಲೇ ಈ ಕಾಮಗಾರಿಗಳನ್ನು ನಿಲ್ಲಿಸಬೇಕು. ಈ ಕಾಮಗಾರಿಗಳನ್ನು ನಿಲ್ಲಿಸದೇ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾನೂನನ್ನು ಕೈಗೆತ್ತಿಕೊಂಡು ಈ ಕಾಮಗಾರಿಯನ್ನು ತಡೆಯೋದ್ರ ಮುಖಾಂತರ, ಈ ಕಾಮಗಾರಿಯನ್ನು ಅಡ್ಡಗಟ್ಟುವುದ್ರ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರ ಸ್ವರೂಪವಾದಂಥ ಹೋರಾಟವನ್ನು ಕೈಗೆತ್ತಿಕೊಳ್ಬೇಕಾಗತ್ತೆ. ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯಸ್ಥಿಕೆ ವಹಿಸಿ ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರಿನ ಪೈಪ್ಲೈನ್ ಕಾಮಗಾರಿ ಸ್ಥಗಿತಗೊಳಿಸೋಕೆ ನಿರ್ಧಾರ ಮಾಡಬೇಕು ಅಂತ ಒತ್ತಾಯಿಸಿದ್ರು. ಕರವೇ ಉಪಾಧ್ಯಕ್ಷ ಗಣೇಶ್ ರೋಕಡೆ ಮಾತನಾಡಿ, ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈ ನೀರು ಕೊಂಡೊಯ್ತಾ ಇದ್ರು ಇಲ್ಲಿನ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಇದೆ ಎಂದರು. ಅವ್ರಿಗೆ ಅಭಿವೃದ್ಧಿ ಬೇಡಾಗೈತಿ ಅಥವಾ ಬೆಳಗಾವಿ ಜನರ ಕಡೆ ಅವ್ರ ನಿರ್ಲಕ್ಷ್ಯನ ಐತಿ. 24 ತಾಸು ನೀರು ಕೊಡ್ತಾರಂತ ಜಿಲ್ಲಾ ಆಡಳಿತ ಅವ್ರು ಹೇಳ್ತಾರೆ. ಬೆಳಗಾವಿ ಸಿಟಿಗೆ ಭಾಳಷ್ಟು ಗಲ್ಲಿ ಒಳಗಿರಲಿ, ಭಾಳಷ್ಟು ಏರಿಯಾ ಒಳಗೆ 24 ತಾಸು ನೀರು ಬರೋಂಗಿಲ್ಲ. ಇನ್ನು ಮಟ್ಟ 4 ದಿವಸಕ್ಕೆ ಒಂದು ಸಲ, 8 ದಿವಸಕ್ಕೆ ಒಂದು ಸಲ ಬೆಳಗಾವಿಗೆ ನೀರು ಬರ್ತೈತಿ. ಈ ವಿಶೇಷ ಅಷ್ಟೇ ಇಂಪಾರ್ಟೆಂಟ್ ಐತಿ. ಅದಕ್ಕಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮುಂದಿನ ದಿನಮಾನದಾಗ ಯಾವ ರೀತಿ ಹೋರಾಟ ಹಾಕೋದು ನಿರ್ಣಯಗಳು ತಗೋತಾರೆ, ಅದಕ್ಕೆ ನಾವು ಎಲ್ಲರೂ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕಾರ್ಯಕರ್ತರು ಮತ್ತು ಎಲ್ಲ ಜಿಲ್ಲಾ ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.